ಗುಂಡ ಮತ್ತು ಮಲ್ಲಿಯ ಮೊದಲ ರಾತ್ರಿಯ ಮರುದಿನ. ಸುಬಿ ಸುಬಿ ಓರಿ ಏನ್ರಿ? ಮತ್ತೆ ಮಲ್ಲಿ ಎದ್ದಾಳನ? ಎದ್ದಾಳ. ಮಲ್ಲಿನೂ ಎದ್ದಾಳ, ಗುಂಡನೂ ಎದ್ದಾಳ. ಎದಕ್ ಕರೆದಿದ್ದ ಅಂದ್ರೆ ನಾನು ಒಂದು ಚಾ ತಂದು ಕೊಡ. ಮುಂಜಾನಿಂದ ಕುಂತಲೆ 3 ಸರಿ ಚಾ ತಿನ್ನ, ಮತ್ತೆ ಚಾ ಬೇಕಾ ನಿಮ್ಗೆ? ಇದು ಒಂದ್ಸಲ ಕೊಟ್ಟು ಬಿಡು. ಅದಕ್ಕೆ ನನಗೂ ಒಂದಿಟ್ಟು ಚಾ ಕೊಡ್ರಿ. ತಂದು ಕೊಡ್ತೀನಿ. ನನಗೂ ಮುಂಜಾನಿಂದ 3 ಸಲ ಆಯ್ತು, ನಾ ಕೊಡೋದಿಲ್ಲ ನಿಮಗೆ ಚಾ ಈಗ. ಅಲ್ಲವಾ ಬಾರಿ ಕುಂದ್ರ ಬಾ ಈ ಕಡೆ. ನೀ ಸುಬವ ಓ ಬರ್ರಿ. ಅಯ್ಯ ಸರಸ್ವತಮ್ಮ ಬಾರ್ಬೇ ಬಾ ಕುಂದ್ರ ಬಾ. ನಾನು ಬರಕಿದ್ದೆ ಈಗ ನಿಮ್ಮನ್ನ ಕರೆಯಾಕ ನಿಮ್ಮ ಮನೆ ಕಡೆ. ಅದ ತಂಗಿ ಮತ್ತೆ ಅವ್ರಿಗೆ ಹೋಗನ್ನೆ ಅವ್ರು ಒಲ್ಲವೇ ನೀವು ಹೋಗ ಅಂತಂದ್ರೆ ಅದಕ್ಕೆ ಬಂದೆ ತಂಗಿ. ಈ ಕಡೆ ತೆಗಿವಂತಿ ಒಟ್ಟು ಚಾ ಕುಡಿದೆ. ಬಾರ್ ತಂಗಿ ಈಗ ಕುಡಿದು ಬಂದೇನಿ. ಚಾ ಭಾಳ ಕುಡಿಯಂಗಿಲ್ವಾ? ಕರೆನ ಕುಡಿಯಂಗಿಲ್ವಾ? ಏನು ಅನ್ಕೋಬೇಡ ಸುಬ್ಬವ. ಕುಡಿದೆ ಒಂದಿಟ್ಟು ಏನಾಕತಿ? ಬೇಡಬೇ ತಂಗಿ ಈಗ ಮಾಡಿ ಕೊಟ್ಟು ನಾನು ಕುಡಿದು ಈ ಕಡೆ ಬಂದೆ ನೋಡಿ. ನಾನು ತೆಗಿತಿರ್ತೀನಿ ಹಸ್ಕಿನ ಒಂದಿಟ್ಟು ಅವ್ರಿಬ್ರಿಗೂ ಜಳಕ ಮಾಡಿಸಿ ಪೂಜೆ ಮಾಡಿಸಿ ಬಿಡ ಹಂಗಾರೆ. ಹ್ಞೂ ಬೇ ಮಾಡ್ಯಾರ ಮಾಡಿ ಪೂಜೆನೂ ಮಾಡಿಸೇನ್ ಈಗ ಮಾಡ್ಕೊತಾಳ ನೋಡಿ. ಅವ್ವ ಭಾರಿ ಕಳೆ ಬಂದೈತಿ. ಆತ ಬಿಡ್ಬೇ ನಾ ಒಟ್ಟು ಹೋಗ್ತೀನಿ. ಆತ ಹೇಳಿ ತೆಗಿ ಹೋಗ್ಬೇ. ಏನು ತೆಗಿಯೋದು? ಏನು ಗೊತ್ತೇ ಇಲ್ಲ ನಿಮಗೆ. ನಾವೇ ಎಲ್ಲ ಬಾಯಿ ಬಿಟ್ಟು ಹೇಳ್ಬೇಕು. ನಿಮ್ಗೆ ಗೊತ್ತಿಲ್ಲ ಸುಮ್ಕೊಂಡ್ರಿ ಹೇಳ್ಬೇಡ್ರಿ. ನಾನು ತಗೋ ನನಗ ಚಾ ನಿಮಗೆ ಕೊಡಂಗಿಲ್ಲ ಅಂತ ಹೇಳಿದ್ನಿಲ್ಲ. ಮಲ್ಲಿಗೆ ತಂದೇನಿ ತಗೋ ಮಲ್ಲ ಚಾ. ಸೋಬಿ ಜಾಸ್ತಿ ಆತ್ ನಿಂದು. ನಿಮ್ದು ಚಾ ಕುಡಿಯೋದು ಜಾಸ್ತಿ ಆಯ್ತು. ಕಮ್ಮಿ ಮಾಡ್ಕೊರಿ ಸುಬ್ಬವ. ಹಾ ಬೇ ಕುಂದ್ರ ಬೇ. ಇದಿಲ್ಲ ಹೊಕ್ಕೇನಿ. ಯಾಕ ನೀನು ಹಂಗ ಮಾಡ್ತೀನಿ? ನೀನೇನು ಹಂಗ ಮಾಡಿದಿ? ಕುಂದ್ರು ಅಂದ್ರೂ ಉಣ್ಲಿಲ್ಲ, ನೀರು ಕುಡಿಲಿಲ್ಲ, ಹಂಗ ಓದಿ. ಈಗಲ್ಲ ಒಟ್ಟು ಕುಂದ್ರು. ಏತಮ್ಮ ಎಲ್ಲ ಹಂಗ ಬಿಟ್ಟು ಬಂದೇನಿ. ಕೆಲಸ ಮಾಡ್ಬೇಕು ಅದಕ್ಕೆ. ಮತ್ತೆ ಬರ್ತೀನಿ ತಗೊಳ ಸುಬ್ಬ. ಮಧ್ಯಾಹ್ನ ಗಡಿಸಿ ಖಾಲಿ ಇದ್ರೆ ಬರ್ತೀನಿ ತೋ. ಯಾಕೆ ಕುಡಿದ್ರು ಕುಡಿವಲ್ಲ? ಇನ್ನೊಂದ್ಸರಿ ಕುಡಿವಂತೆ ಕುಂದ್ರು ಚಾ ತಗೊಂಡ್ ಬರ್ತಾಳೆ. ಸುಬ್ಬಿ ಹೋಗ ಅಕ್ಕಗೊಂದು ನನಗೊಂದು ಚಾ ತಗೊಂಡ್ ಬಾ ಹೋಗು. ಅಕ್ಕಗೊಂದ ತಗೊಂಡ್ ಬಂದು ಕುಡಿ ಚಾ ಅಂದೆ. ಕುಂದ್ರಬೇ ಒಂದು ಅರ್ಧ ಕಪ್ ತಗೊಂಡ್ಬರ್ತೇನೆ. ಕುಂದ್ರಿ. ಬ್ಯಾಡ ಅಂದ್ರೆ ಕೇಳವಲ್ರಿ. ಮುಂದಾಟ ತಟಗ ತಗೊಂಡ್ಬಾ. ಆಯ್ತು ಕುಂದ್ರಬಿ. ಗುಂಡ ಜಳಕ ಮಾಡಿದೆಪ್ಪ. ನಿಂಗೆ ಚಾ ತಂದು ಕೊಡ್ಲೇನ? ಬೇಡಕ್ಕ, ನಾ ಹಾಕೊಂಡ್ ಕುಡ್ದೆ ಆಗಲೇ. ನಾ ಒಂದು ಈಟ ಹೊರಗೆ ಹೋಗ್ಬರ್ತೀನಿ ಅಕ್ಕ. ಯಾಕೆ ಇಷ್ಟೊತ್ತಲ್ಲಿ ಎಲ್ಲಿ ಹೊಂಟಿ? ನಿಮ್ಮ ತಮ್ಮನ ಮದುವೆ ಆತಲ್ಲ, ಕೆಲಸ ಹುಡ್ಕೊಂಡು ಹೊಂಟಿರ್ಬೇಕು. ಹೌದೇನ ಗುಂಡ? ಇಲ್ವಾಕವ ನನ್ನ ಕೆಲಸಕ್ಕೆಲ್ಲ ಏನು ಹೊಂಟಿಲ್ವಾ? ಮಾವನ್ ಕತಿ ಕೇಳಿ ಹಂಗ ಸುಮ್ಮನೆ ಒಟ್ಟಿಟ್ಟು ಓಡಾಡ್ಕೊಂಡು ಬರ್ತೀನಿ. ಆಯ್ತು ಹೋಗಪ್ಪ. ಕುಂದ್ರ ಬೇಸರ ಸತ್ಯಮ್ಮ ಬರ್ತೀನಿ. ಯಾಕ ಮಾವ ಕೆಲಸಪ್ಪ ಕೆಲ್ಸಕ್ಕೆ ಹೊಂಟಾನ ಪ್ರೈವೇಟ್ನಾಗ. ಅಲ್ಲ ಯಾಕ ಮಾವಗೆ ರಿಟೈರ್ಡ್ ಆಗೈತಿಲ್ಲ? ರಿಟೈರ್ಡ್ ಆಗೈತೆ ಸುಬ್ಬಣ್ಣ. ಆದ್ರೆ ಹೊಕ್ಕನಪ್ಪ. ಏನು ಮನೆಯನ್ನ ಗಂಡು ಮಕ್ಕಳು ನೋಡ್ಕೊಡೋದಿಲ್ಲ. ನಮ್ಮ ಜೀವನ ನಾವು ಹರ್ಕೊಡೋದಪ್ಪ. ಅವ್ರವ್ರ ಬಾಳೆ ಅವ್ರವ್ರು ಹೆತ್ಯಾರ. ಏನು ಮಾಡಕ್ಕೆ ಬರೋದಿಲ್ಲ ನೋಡಿ. ತಗೋರ್ಬಿ ಕುಡಿ. ಅಯ್ಯ ತಂಗಿ ಬ್ಯಾಡ ಅಂದ್ರೆ ತಂದೆ ಕುಡಿಬೇ. ಒಂದು ತಟ ಹಾಕೊಂಬಂದೇನು ಕುಡಿ. ಹಂಗಾರೆ ಮಾವ ನೀನು ನಿಮ್ಮ ದುಡ್ಕೊಂಡು ನೀವ ತಿನ್ನೋದನ್ನ ಯಾಕ? ಹ್ಞೂನತ್ತಮ್ಮ ಏನು ಕೇಳ್ತಿಪ್ಪ ನನ್ನ ಪಾಡು. ಅವೊಬ್ಬ ಹೋಗಿ ಬೆಂಗಳೂರಾಗ ಕುಂತಾನ ಹೆಂಡತಿ ಮಾಡ್ಕೊಂಡು. ಇವೊಬ್ಬ ಹೆಂಡತಿ ಕರ್ಕೊಂಡು ಏನೋ ವಿದೇಶಕ್ಕೆ ಹೊಕ್ಕಾನಂತ. ಸೊಸಿದೇರಂತ ಇಬ್ಬರು ನಾಲ್ಕನೇ ಕಿಮ್ಮತ್ತು ಕೊಡೋದಿಲ್ಲ. ಮಾವನ ಅದು ಕಿಮ್ಮತ್ತಿಲ್ಲ, ಅತ್ತಿನ ಕಿಮ್ಮತ್ತಿಲ್ಲ ತಮ್ಮ. ಸಿಕ್ಕಂಗ ಮಾತಾಡ್ತಾರ. ಇದನ್ನೆಲ್ಲ ಮಂದಿ ಮುಂದೆ ಹೇಳ್ಕೊಂಡ್ರೆ ಇನ್ನು ಓಣ್ಯಾಗೆಲ್ಲ ನಮ್ಮ ಬಗ್ಗೆ ಹೇಳ್ಕೊಂಡು ಬರ್ತಾಳೆ ನಿಮ್ಮವು ಅಂತಂದು ಮಕ್ಕಳು ಕಿವಿ ತಿರುತ್ತಾರ. ಅವರು ಬಂದು ನಮ್ಮ ಮೇಲೆ ಸಿಡಾಮಡ ಅಂತಾರೆ. ಯಪ್ಪ ಏನು ಮಾಡೋಣಪ್ಪ ಸುಬ್ಬಣ್ಣ, ಸಾಕಾಗೈತಿ. ನೀನು ನೋಡ್ದಂಗೆ ನಿಮ್ಮ ಮಾವ ಎಷ್ಟು ಕಷ್ಟಪಟ್ಟಾರ. ನೀವು ನೋಡಿರಿ ಹೊಟ್ಟೆ ಬಟ್ಟೆ ಕಟ್ಟಿ ಪಾಪ ನಿಮ್ಮ ಮಾವ ಅಟ್ಟೆಲ್ಲ ಮನೆ ಕಟ್ಸಿದ. ಬಾಡಿಗೆ ಕೊಟ್ಕೊಂಡು ಬಾಡಿಗೆ ಬರೋಂಗೆ ಮಾಡ್ಕೊಂಡ. ಹೊಲ ಮನೆ ಎಲ್ಲ ಮಾಡಿ ಇವ್ರಿಗೆ ಸಿಕ್ಕಂಗೆ ಖರ್ಚು ಮಾಡಿ ಇವ್ರಿಗೆಲ್ಲರಿಗೂ ಇಂಜಿನಿಯರ್ ಅದ ಇದು ಓದಿಸಿ ಅವೊಬ್ಬ ಹೋಗಿ ಅಲ್ಲಿ ಹುಡ್ಕೊಂಡ, ಇವೊಬ್ಬ ಹೋಗಿ ಈಗ ಅಲ್ಲಿ ಹುಡ್ಕೊತಾನಂತ. ನಮ್ಮನ್ನು ನೋಡ್ಕೊಳ್ಳೋರು ಯಾರ ತಮ್ಮ? ಸಾಕಾಗಿತ್ತಪ್ಪ ನಮಗರ. ಸುಮ್ಮನೆ ಇವನು ಮಕ್ಕಳನ್ನ ಹಡಿಬೇಕು ಹಡಿಬಾರ್ದು ಅನಿಸ್ಬಿಟ್ಟೈತೆ ನೋಡಪ್ಪ. ಇರೋದೊಂದು ಹೆಣ್ಮಗಳಿಗೂ ಮದುವೆ ಮಾಡಿಕೊಟ್ಟಿವಿ. ಆಕೆ ಗಂಡನ ಮ್ಯಾಗ ಅದಾಳ ಬಿಡಪ್ಪ. ಆಕಿದೇನು ಚಿತ್ತಿಲ್ಲ ಪಾಪ. ಆದ್ರೆ ಗಂಡು ಮಕ್ಕಳಿಂದ ಏನು ಸುಖ ಇಲ್ಲ ನೋಡಪ್ಪ ತಮ್ಮ ನಮಗೆ. ಹಂಗ್ಯಾಕೆ ಮಾಡ್ತಾರಕ್ಕ ಅವರು? ಅಯ್ಯಯ್ಯ ಅಂದ್ರೆ ತಮ್ಮ ನಾವು ಅವ್ರಿಗೆ ಸಿಕ್ಕಂಗೆ ಏನು ಕೊರತಿಲ್ಲಂಗ ಮಾಡಿದ್ವಲ್ಲ ತಮ್ಮ, ಅದಕ್ಕೆ ಮಾಡಾಕತ್ತಾರ ಅವ್ರು. ಮತ್ತೆ ಅಲ್ಲ ತಮ್ಮ ಇಬ್ಬರು ಗಟ್ಟಕೊಂಡು ರೊಕ್ಕ ಖರ್ಚು ಮಾಡಿ ನಿಮ್ಮ ಮಾವ ಇಬ್ಬರಿಗೂ ಇಂಜಿನಿಯರಿಂಗ್ ಮುಗಿಸಿದ. ಮತ್ತು ಅದು ಬೇರೆ ದೇಶದಾಗ ಇಟ್ಟು ಓದಿಸಿದೀವಿ ಅವಂಗೆ. ಇಬ್ಬರಿಗೂ ಹಂಗೆ ಮಾಡಿಯಪ್ಪ ಪಾಪ. ಅದು ಹೆಣ್ಣು ಹುಡುಗಿಗೆ ಇನ್ನೂ ಏನೂ ಮಾಡಲಿಲ್ಲ. ನಾವು ಕರೆ ಹೇಳ್ಬೇಕಂದ್ರೆ ಇವ್ರಿಗೆ ನಾಳೆ ಬೇಕಾಗ್ತೈತಿ. ಗಂಡು ಮಕ್ಕಳು ಏನು ಮಾಡಿ ಅಂತಾರಂತ. ಮತ್ತು ಆಸ್ತಿ ಮನೆ ಎಲ್ಲ ಮಾಡಿದ್ರು. ಮತ್ತು ಮೊನ್ನೆ ಒಂದಿಷ್ಟು ದಿನದಿಂದ ಮತ್ತೆ ಅಲ್ಲಿ
ಅಲ್ಲೇನೋ ಹೈವೇದಾಗ ಸಸ್ತಾದಾಗ ಸಿಗ್ತಾವೆ ಸೈಟ್ ಅಂತೇಳಿ ಅಲ್ಲೊಂದಿಟ್ಟು ಜಾಗ ಹಿಡಿದು ಕೈ ಬಿಟ್ಟತ್ ನೀವು ಮಾವು ಇಟ್ಟೆಲ್ಲ ಯಾಕೆ ಮಾಡ್ತೀರಿ ಅವ್ರಿಗೆ ಅಂದರೂ ಕೇಳೋದಿಲ್ಲ. ಇರ್ಲಿ ಹೇಳು, ಇದ್ರ ಬರ್ತೈತಿ ಅಂತ ಇವ್ರು ಹಿಡಿದು ಇಡ್ತಾರೆ. ಈಗ ಅಪ್ಪಗೆ ಕೂಳ್ ಹಾಕೋಗತ್ತಿಲ್ಲ ಯಾವ ಮತ್ತು ನಿಮ್ಮ ಪ್ರೈವೇಟ್ ಕಂಪ್ನಿ ದುಡಿಯಾಕೆ ಕುಂತಾನ ತಮ್ಮ. ನನಗರ ಅಟ್ಟು ಉರಿತೈತಪ್ಪ ಕರೆನ. ಯಾರ ಹತ್ರ ಹೇಳರೆ ಅಪ್ಪ ನನ್ನ ಸಂಕಟ. ಹಿಂಗೆ ಯಾರ ಹತ್ರ ಹೇಳ್ಕೊಂಡ್ವಿ ಅಂದ್ರೆ ಮತ್ತೆ ಅದನ್ನು ಅಂತಾರೆ ನಿಮ್ಮವ್ವ ಮಂದಿ ಮನ್ಯಾಗ ಹೋಗಿ ಕುತ್ಕೊಂಡು ನಮ್ದು ಆಡ್ಕೋತಾಳೆ ಹೇಳ್ತಾಳೆ ಅಂತಂದು ಹೇಳಿ ಮನ್ಯಾಗಿಂದ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ತಮ್ಮ ಉಸಿರು ಕಟ್ತಂಗೆ ಆಕೈತೆ ನೋಡಪ್ಪ. ಈಗ ಅದಾಳ ನೋಡಕಿ ಸಣ್ಣಕಿ ಇಲ್ಲಿ ಮನ್ಯಾಗ 10 ಗಂಟೆ ಕದನಕ್ಕೆ ನಿಂದಿರ್ತಾಳೆ ನೋಡ್ತಮ್ಮ. ಏನು ಹಂಗೆ ಉಸಿರು ಬಿಡೋಂಗಿಲ್ಲ ನೋಡು. ಏನಾರು ಒಂದು ತೆಗಿಯತ್ತಾಳೆ ಆಕೆ ಒಲ್ಲ ಆಗೈತಿ ಇಲ್ಲಿ ಇರೋದು. ಹುಲ್ ಬಿಡಿ ಅಕ್ಕ, ಸಮಾಧಾನ ಮಾಡ್ಕೊ. ಏನು ಅನ್ಕೋಬೇಡ, ಕೇಳಿದೆ ಅಂತ ಮಾವು ಏನು ಅನ್ನೋದಲ್ಲ ನೇಕ ಇದಕ್ಕೆ. ನಿಮ್ಮ ಮಾವಿಗೆ ಹಿಂಗೆ ಮಾಡ್ತಾರಲ್ರಿ ಅಂದ್ರೆ ಸರಿ ಸುಮ್ ಬಿಟ್ಬಿಡು. ಕೈಗೆ ಬರಮಟ ಆಟ ನಮ್ಮ ಮಕ್ಕಳು ಕೈ ಬಂದ ಮೇಲೆ ಅಲ್ಲ ಅವರು ಭಾಳ ತಲೆ ಕೆಡಿಸೋಬಾರ್ದು. ನಮ್ಮ ಕರ್ತವ್ಯ ನಾವು ಮಾಡೇವಿ. ಯಾರ ಜಗತ್ತಿನ ಮಕ್ಕಳು ನಮ್ಮನ್ನು ನೋಡ್ಕೊಳ್ಳಿ ಅಂತ ಸಾಕೋದಿಲ್ಲ. ನಮ್ಗೆ ಮನೆ ಬಾಡಿಗೆ ಬರ್ತೈತಿ, 2 ದಿನ ಆಕೈತಿ, 8 ದಿನ ತಿನ್ಕೊಂಡು ನನ್ನ ದೊಡ್ಡ ಪೆನ್ಷನ್ ಬರ್ತೈತಿ ತೊಗೊಂಡು ನಾವು ಆರಾಮಾಗಿ ನಾನು ಯಾಕೆ ತಲೆ ಕೆಡಿಸ್ಕೊತಿ ಎಲ್ಲರೂ ಯಾಕೆ ಹೋಗವಲ್ರಾಕ ಸುಮ್ಮಿದ್ದು ಬಿಡು, ನೀ ಏನು ಮಾಡೋಕೆ ಹೋಗ್ಬೇಡ, ನಿನಗೆ ನೀಗಿದ್ರೆ ಮಾಡು, ಇಲ್ಲಾಂದ್ರೆ ಕೆಲಸದವ್ರನ್ನ ಇಟ್ಕೊಳ್ಳೋಣ ಅಂತಾರೆ. ಯಾರನ್ನಾರ ಇಟ್ಕೊಂಡ್ರಿ ಇನ್ನು ಕೆಲಸದಾಗ ನಮ್ಮ ಮನೆ ಅಂತ ತಿಕ್ಕಾಟ ನೋಡಿ ಇನ್ನು ಊರು ಮುಂದೆಲ್ಲ ಹೇಳ್ತಾರಲ್ಲ ಅಂತ ಕೆಲಸದವ್ರು ಬೇಡ ಅಂತಂದು ಹೊಟ್ಟೆ ಕಿಚ್ಚಿಗೆಲ್ಲ ನಾನಾ ಮಾಡ್ಕೋತೇನೆ ತಮ್ಮ. ಹೋಗಬೇ ಸರ್ಸತ್ತಮ್ಮ, ಆಕೆ ನೀ ತಂದಕಿ, ನೀ ಯಾಕೆ ಆಕೆ ಒಳ್ಳೆ ಅನ್ಸಾಕತ್ತೀವಿ. ನಾ ಕಪಾಳಕ್ಕೆ ಬಾರಿಸಿ ಮನ್ಯಾಗ ಮಾಡಪ್ಪಿಸ್ರಿ ಅಂತಂದು ಹೇಳಿ 4 ಬಿಗ್ಯಾಕೆ ಬರೋದಿಲ್ಲ ಅನ್ಬೇ ನಿನಗೆ. ಅಯ್ಯ ತಂಗಿ, ಹಂಗೇನಾರ ಮಾಡಿದ್ರೆ ನನ್ನ ಮಕ್ಕಳು ನನ್ನ ಉಳಿಸ್ಯಾರ ಅನ್ಬೇ. ಏನು ಅಂದಂಗನ ಹಿಂಗೆ ನನ್ನ ಹೊತ್ತು ನಿಲ್ಲಿಸ್ಯಾರ ಅವ್ರು. ಇರೋಗೂ ಬಸ್ಸಿಗೂ ಗೊತ್ತಿರ್ತೈತೆ ನೋಡಿ, ಅವ್ರು ಯಾರ ಮುಂದೆ ಹೇಳೋದಿಲ್ಲ ಪಾಪ, ಗೊತ್ತಿರ್ತೈತಿ ಎಲ್ಲರೂ ಓಣ್ಯಾಗ ಮಂದಿಗೆ. ಆದ್ರೆ ಏನು ನೋಡುವ ಹೇಳ್ಕೊಳಂಗಿಲ್ಲ ಅಷ್ಟೆ. ಇರ್ಲಿ ಬಿಡು ನಮ್ಮ ನಮ್ದೇನು ಇದ್ದಿದ್ದ ನಮ್ಮ ನಸೀಬ್ ಏನೈತಿ ಅದಾಕೈತಿ. ಇದೇನು ಹಂಗೆ 2 ತಿಂಗಳನ್ನು ನಡೆಯೋದು. ಇರ್ಲಿ ಎಲ್ಲಿಗೆ ಹತ್ತತ್ತೆ ಹತ್ಲಿ. ನಿಮ್ಮ ಮಾವಿರೋ ಮಟ್ಟ ನನಗೇನು ಚಿಂತಿಲ್ಲಪ್ಪ. ಅವನ ಧೈರ್ಯದಾಗ ಬದುಕಿನ ನೋಡ್ತಮ್ಮ ಕರೆ ಅಂದ್ರೆ ಹೋಗಯ್ಯಕ್ಕ, ಹಂಗ್ಯಾಕೆ ಅನ್ಕೊಂತಿ, ನಾವು ಅದೇವಿ. ನಾನು ನಿನ್ನ ತಮ್ಮ ಇದ್ದಂಗೆ ಅದೇನಿಲ್ಲ. ನೀ ಏನಾರ ಇದ್ರು ನನಗೆ ಹೇಳು, ನಿನ್ಗೆ ಎಷ್ಟೊತ್ತಿನಾಗ ಏನು ಬೇಕಾದ್ರೂ ನಾವು ಬಂದ್ ಮಾಡ್ತೀವಿ. ಸುಬ್ಬಿರ್ತಾಳೆ, ನಿನಗೆ ಏನಾರು ನೀಗಿಲ್ಲ ಅಂದ್ರೆ ಕೇಳು, ಅಡುಗೆ ಮಾಡ್ಕೊಂಬಂದು ಕೊಡ್ತಾಳೆ. ನಾವು ಅದೇವಿ, ಯಾಕೆ ಚಿಂತೆ ಮಾಡ್ತೀವಿ? ಈಗ ನಾವಾಗಿನ ಕಾಲದಂಗೆ ಎಷ್ಟೊತ್ತಿದ್ರು ಮನೆ ಬಂದು ಹೇಳ್ಬೇಕು ಅನ್ನಂಗಿಲ್ಲ, ಏನಿಲ್ಲ. ಒಂದು ಫೋನ್ ಹಾಕಿ ನೀ ಸಾಕು, ಎಷ್ಟೊತ್ತಿಗೆ ಬೇಕಾದ್ರೂ ನಾವು ಬರ್ತೀವಿ. ಏನ್ಲೇ ಸುಬ್ಬಿ? ಹೌದು ಬೇಸರ್ ಸಿಟ್ಟಮ್ಮ, ನಾವೆಲ್ಲ ಅದೇವಿ, ಯಾಕೆ ತಲೆ ಕೆಡಿಸ್ಕೊಂತಿ. ಮತ್ತು ಕಾಕಾನು ಅದಾನ, ನಾವು ಅದೇವಿ, ಯಾಕೆ ತಲೆ ಕೆಡಿಸ್ಕೊಂತೀವಿ. ನಿನ್ಗೆ ಏನಾರು ಹಂಗಾದ್ರೆ ಈರಿ ಬಸ್ಸಿ ಪಟಕ್ಕನ ಬರ್ತಾರೆ, ನಾವು ಅದೇವಿ. ಮತ್ತು ತಿರುವೇಣ್ಯಾರ ಅದಾರ, ಸಂಧ್ಯಾ ಅದ, ಸಂಧ್ಯಾ ಅಂತೂ ಪಾರ್ವಕ್ಕಂತೂ ನಿಮ್ಮ ಮನೆ ತೀರ್ತೀರ್ ಹತ್ರ, ಬಸವರಂತೂ ನಿಮ್ಮ ಮನ್ಯಾಗ ಇರ್ತಾರೆ. ನಾನು ಒಂದಿರು ದೂರ ಹಾಕ್ತೀನಿ ಬಿಡು. ಹಂಗೆ ಏನಾರು ಇದ್ರೆ ನೀವು ಒಂದೇ ಒಂದು ನನಗೆ ಫೋನ್ ಹಾಕುವ, ಇಲ್ಲ ಯಾವ್ದಾರು ಹುಡುಗರ ಕೈಯಾಗ ಹೇಳಿ ಕಳಿಸು, ನಾ ಬರ್ತೀನಿ ಬಿ. ಹೂನಾ ಸುಬ್ಬು, ಇದು ನಿಮ್ಮ ಕಾಕನ ಇದ್ನಂತ ಮಂದಿನ ಮನೆಯವ್ರು ಇದ್ದಂಗೆ ಅದಾರ. ಯಾಕೆ ತಲೆ ಕೆಡಿಸ್ಕೊಂತಿ, ಹಡ್ದದ್ರ ಮ್ಯಾಗ ಯಾಕೆ ಬರ ಹಾಕೊಂಡು ಕೂತಿ, ಯಾಕೆ ಹೋದ್ರೆ ಹೋಗಲ್ವಕ್ಕ ನಮ್ಮದು ಮಣ್ಕರ್ಸಿ ಇಟ್ಕೊಂಡು ಸಾಯೋನು ಒಣ್ಯಾನವ್ರ ಮಣ್ಣು ಮಾಡ್ತಾರೆ ನಮ್ದಂತಾನ ಇವ. ಹೋಗ್ಬೇಕಾ, ಏನು ಮಾತಾಡ್ತಿ? ಥೂ, ಇಂಥವೆಲ್ಲ ಮಾತಾಡ್ಬೇಡವಾ ನೀವು. ಸರ್ಸತಮ್ಮ ಆಕೆ ಹಂಗೆ ಯಾಕಂತಿ, ಇನ್ನೂ ಹೆಚ್ಚು ದಿನ ಬದುಕ್ತೀನಿ, ಏನೋ ಸುಮ್ಮನಿರು, ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ಆದರೂ ನೀ ಆರಾಮಾಗೇನೆ ನಕ್ಕೊಂಡಿರ್ತೀವ, ಇಟ್ಟು ಹೊಟ್ಯಾಗ ಸಂಟ ಇಟ್ಕೊಂಡ್ರೇನು ಸರ್ಸತಮ್ಮ ನೀನು ನೋಡಿ ನಾವು ಕಲಿಯೋದೈತೆ ನೋಡ್ಬೇ. ಮಾಡ್ಬೇಕಲ್ವ ಮತ್ತೆ ಸುಬ್ಬವ, ಮನಿ ಮಾನ ಮರ್ಯಾದೆ ಅನ್ನೋದು ಸಸ್ಯಸಿದೀರು ಹಿಡಿದು ದಾರಿಗೆ ಕತ್ರಿಗೆ ಮಾರ್ತಾರೆ ಇವ. ಇಟ್ಟಿಟ್ಕೊಂಡು ಬಾಳೆ ಮಾಡಿದ್ರೇನ ಇಟ್ಟೈತಿ. ನಾವು ಇರೋ ಮಾಟ ಮಾಡೋದು ಬಾ, ಮತ್ತೆ ಹಿಂಗೆ ನಕ್ಕೊಂಡು ಜೀವನ. ನಾವು ಹೋದ ಕಾಲಕ್ಕೆ ಅವ್ರ ದಾರಿ ಅವ್ರಿಗೆ ನಾವು ಇರೋದಿಲ್ಲ ನೋಡಕ್ಕೆ, ಹೆಂಗಾರ ಯಾಕೆ ಮಾಡ್ಕೋವಲ್ರಕ್ಕ. ನಾವು ಇರೋ ದಿನ ಚಂದಗೆ ಊರಾಗ ನಮ್ದು ಕಿಮ್ಮತ್ತೇನು ಹೋಗ್ದಂಗೆ ಚಂದೆ ಬಾಳೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಟ್ಟ ನೋಡುವ. ಹೌದು ಹೇಳಕ್ಕ, ನೀ ಭಾಳ ತಾಪ್ ಮಾಡ್ಕೋಬೇಡ. ಕುಡಿ, ಚಾ ಕುಡಿಯಕ್ಕ. ನೀರು ತಂದು ಕೊಡ್ಲಿ ಅಂದ್ರೆ ಅಂದಿ ಸರ್? ಬ್ಯಾಡ ತಂಗಿ, ಬರ್ತೇನೆ ತೊಳತಮ್ಮ, ಬರ್ತೇನೆ ತೊಳೆ ಸುಬ್ಬವನ. ಇವನ್ ಹಂದಿದ್ದು ಯಾರು ಮುಂದಾರ ಅನ್ನಕ್ಕೆ ಹೋಗಿದ್ದೀರಿವ. ಹೋಗಬೇ, ಎಂತ ಚಿಂತೆ ಮಾಡ್ತಿ, ನಾವು ಹಂಗೆಲ್ಲ ಮಾಡೋದಿಲ್ಲ ಹೇಳಬೇ. ನಿನ್ನ ಇವ್ರ ಅಕ್ಕ ಅಂತಾರೆ ಅಂದಮೇಲೆ ಅವ್ರ ಅಕ್ಕನ ಮಾನ ಮರ್ಯಾದೆ ನಾವ ತೆಗಿತೇವೆ, ಹೆಂಗೆ ನೀವು ಮಾತಾಡ್ತೀವಿ? ಹಾಗೆಲ್ಲ ಏನು ತಿಳ್ಕೊಬೇಡ, ಆರಾಮಾಗಿ ಹೋಗು. ಬರೋಣ ಸುಬ್ಬಣ್ಣ. ಆತಕ್ಕ. ನೋಡ್ ಸುಬಿ, ಎಂತೆಂಥ ಮಕ್ಕಳು ಜಗತ್ನ್ಯಾಗ. ರೀ, ಇವ್ರದ್ದು ಗಂಡ ಹೆಂಡ್ತಿದು ಇಬ್ಬರದು ತಪ್ಪೈತಿ. ಇವರು ಏನು ಮಾಡಿದ್ರು, ಗಂಡು ಮಕ್ಕಳಿಗೆ ಬೇರೆ ದೇಶದಾಗಿಟ್ಟು ಓದಿಸಿದ್ರು. ಆ ಓದಿಸಿದ್ದು ಹಾಳಾಗಿ ಹೋಗ್ಲಿ, ಅಲ್ಲಿ ಮಟ್ಟನ ಕೆಟ್ಟಿಲ್ಲ ಅಂತಾನೆ ಇಟ್ಕೋರಿ ಆ ಹುಡುಗರು. ಅವ್ರಿಗೆ ದೊಡ್ಡ ದೊಡ್ಡ ಸಾವುಕಾರ ಮನೆ ಹೆಣ್ಮಕ್ಳನ್ನ ತಂದು ಲಗ್ನ ಮಾಡಿದ್ರು. ಇವರು ಚಿಕ್ಕಂಗ ವರದಕ್ಷಿಣೆ ತೊಗೊಂಡ್ರು. ಅವಾಗ ಅವ್ರು ವರದಕ್ಷಿಣೆ ತೊಗೊಂಡು ಆ ಬಾಡಿಗೆ ಮನೆ ಏನು ಕೊಟ್ಟಾರ ನೋಡಿ, ಲಕ್ಷ್ಮಿಯರು ಇರೋದು ಅದನ್ನು ಆ ರೊಕ್ಕದಾಗ ಕಟ್ಟಿಸ್ಕೊಂಡ್ರು. ಇವ್ರದ್ದೊಂದು ತಾಡೆ ಸಾಲಿತ್ತು, ತೀರಿಸ್ಕೊಂಡ್ರು, ಎಲ್ಲ ಮಾಡ್ಕೊಂಡ್ಮ್ಯಾಗ ಮತ್ತೆ ಅವ್ರು ಸಿಕ್ಕಂಗ ವರದಕ್ಷಿಣೆ ಕೊಟ್ಟು ಬಂದಾರ. ಈಕಿಗೆ ಯಾಕೆ ಬಗ್ತಾರ ಅವರು? ಬಗ್ಗೋದಿಲ್ಲ ಅವರು, ಈಗ ಹೇಳ್ದಂಗೆ ಕೇಳೋದು ಇಲ್ರಿ ಅವರು. ಅಲ್ಲ, ಏನಾರ ಆಗಿರ್ಲಿ, ಅತ್ತಿ ಅನ್ನೋದು ಒಂದು ಕಿಮ್ಮತ್ ಇರ್ತತಿಲ್ಲ. ಹಂಗೇನು ಇರೋದಿಲ್ರಿ ಅದು.
ಈಗ ನಾ ಕೊಟ್ಟು ಬಂದೇವೆ ಅಂದ್ರೆ ಅವ್ರು ಯಮಕ್ಕೆ ತೋರ್ಸವ್ರ ಅವ್ರು ನಮ್ಗೇನು ಕಡಿಮೆ ನಾವು ಲಕ್ಷದ ಮ್ಯಾಗಲ ಪಗಾರ ಅವ್ರಿಬ್ರು ಸಸಿದಾರು ಲಕ್ಷದ ಮ್ಯಾಗ ಪಗಾರ ತೊಗೊಂತಾರ್ರಿ ಅದ್ರ ಆಶಕ ಮಾಡ್ಕೊಂಡಿರೋದು ಮತ್ತು ಅವರು ಎಲ್ಲ ಹೆಣ್ಮಕ್ಳು ಅನುಕೂಲಸ್ಥರ ಮನೆಯವರು ಅದಾರ್ರಿ ಅವ್ರು ಏನು ಇವನ ಈಕಿ ಮಗನ ಬಿಟ್ಟು ಹೋದ್ರು ಅವ್ರು ಬಾಳೆ ಮಾಡ್ತೇನೆ ಅನ್ನೋ ತಾಕತ್ತೈತಿ ಅವ್ರ ಮನ್ಯಾನವ್ರು ಇಟ್ಕೊಳಂಗ ಅದಾರು ಅದಕ್ಕೆ ಈಕಿ ಏನು ಮಾತಾಡಕ್ಕೆ ಕೆಮ್ಮಕ್ಕೆ ಬರೋದಿಲ್ಲ ಸುಮ್ಮನೆ ಇರ್ತಾಳಟ ಅವತ್ತು ಎಲ್ಲರೂ ಹೇಳಿದ್ರಿ ಈಕಿಗೆ ಯಾರು ಶರಣಮ್ಮ ಅವರು ಶಂಕರಮ್ಮ ಅವರೆಲ್ಲ ಹೇಳಿದ್ರು ತಂಗಿ ತರಬೇಡ ಶ್ರೀಮಂತರ ಮನೆ ಹುಡುಗರ್ನ ಬಡವ್ರ ಮನೆದು ಯಾಕೆ ಆಗವಲ್ದಾಕ ಇಟ್ಕೋ ನಿಮ್ಮ ಮನ್ಯಾಗ ಇಟ್ಕೋ ಇಲ್ಲಿ ಆದ್ರೆ ನಿನ್ಗೆ ಒಂದು ರೊಟ್ಟಿ ಕಾಣ್ತೀಯ ಶ್ರೀಮಂತರ ಮನೆ ತಂದ್ರೆ ಕಾಣಂಗಿಲ್ಲ ನೀ ಅಂತಂದ್ರು ನಮ್ಮ ಹುಡುಗರಿಗೆ ಛಲ ಹುಡುಗರು ಸಿಕ್ಕಿದ್ದಕ್ಕೆ ಹೊಟ್ಟಿ ಉರಿ ಊರಿಗೆ ತಂಗಿ ಅಂತಂದು ಈಕಿನ ಬಂದು ನನ್ನ ಮುಂದೆ ಅಂದಾಳ ಅವಾಗ ಮತ್ತು ಅವಾಗ ಮಾಡಿದ್ದ ದಿಮಾಕು ಸೋಗು ಈಗ ಅನುಭವಿಸಾಕತ್ತಾಳ ಸರಸ್ವತಿ ಹಿಂಗದಾಳ ರೊಕ್ಕಕ್ಕೆ ಆಸೆಗೆ ಬಿದ್ದು ಮಾಡಿದ್ರು ಮತ್ತು ಇನ್ನೊಂದು ಹುಡುಗರು ಫಾರನ್ನಾಗ ಓದ್ಯಾವಲ್ಲ ಮತ್ತೊಂದು ಥಿಯೇಟರ್ಸ್ ಒಂದು ಮೇಂಟೈನ್ ಮಾಡಕ್ಕೆ ಅದಕ್ಕೊಂದಿಟ್ಟು ತಂದು ಶ್ರೀಮಂತರ ಮನೆ ಹುಡುಗರು ತಂದು ಮದುವೆ ಮಾಡಿದ್ರೆ ಆಕೆ ಬೇಕಿ ದೊಡ್ಡಕ್ಕಿ ಕರ್ಕೊಂಡು ಬೆಂಗಳೂರಿನಾಗ ಅದಾಳ ಈ ಕ್ಯಾನ ಹೋಗಿ ಈಗ ಫಾರಿನ್ನಾಗ ಏನೋ ಅಮೇರಿಕದಾಗಿರ್ತಾಳಂತ ಅಲ್ಲಿ ಅವನೊಬ್ಬ ಇಲ್ಲೇ ಇಲ್ಲೊಬ್ಬವರಲ್ಲೇ ಮತ್ತು ಆತಲ್ಲಿ ಇವ್ರದ್ದು ಮಾಡ್ಕೊಂಡು ತಿನ್ನೋದ ಹೆಣ್ಣು ಹುಡುಗೊಂಡಕ್ಕಿ ಮನ್ಯಾಗ ಅದು ಗಂಡನ ಮನ್ಯಾಗ ಐತಿ ಮತ್ತು ಇವರು ಇಬ್ಬರೇ ಇಷ್ಟು ಜೀವನ ಮಾಡ್ಕೊಂಡು ಹೋಗೋದೆ ನಾವು ಮಾಡಿದ ತಪ್ಪಿಗೆ ಮತ್ತು ನಮಗೆ ಶಿಕ್ಷೆ ಆಗಬೇಕಲ್ಲ ಮಕ್ಕಳನ್ನ ಬೇರೆ ಊರಾಗ ಇಟ್ಟು ಓದಿಸೋ ತಪ್ಪಲ್ಲ ಎಷ್ಟು ದೂರ ಅವ್ರ ಮಕ್ಕಳನ್ನ ಇಟ್ಟು ಓದಿಸ್ಲಿರಿ ಅವು ಅಪ್ಪ ಅನ್ನೋದು ಮರ್ಯಾದೆ ಇಟ್ಕೊಳ್ಳಂಗೆ ಮಾಡ್ಕೋಬೇಕು ನಾವು ಅದನ್ನ ಬಿಟ್ಟು ಬರೀ ರೊಕ್ಕಕ್ಕೆ ನಿಂತ್ರಿ ಅವರು ಹುಡುಗರು ಆಕೆ ಹೇಳೋದಲ್ಲೇನ ಹ್ಞೂ ಅಂದರು ಮತ್ತು ಅವು ಏನು ಅಂಥದ್ದು ಉಪ್ಪಿದಪ್ಪೆ ಮಾಡಿದ್ದಿಲ್ಲ ಬಿಡು ಮತ್ತು ಎಲ್ಲದಕ್ಕೆ ಹ್ಞೂ ಅನ್ನಂಗೆ ಬಂದಾರು ಮತ್ತು ಆ ಹುಡುಗಿಯಾರ ಕಿವಿ ತಿರುವೋರಲ್ಲ ಬಿಟ್ಟು ಬಾ ಮತ್ತು ನಾವು ಅಟ ದುಡಿತೀವಿ ಇಟ್ಟು ದುಡಿತೀವಿ ಅಂತಂದೇಳಿ ಈಗ ಅವ್ರು ರೊಕ್ಕಕ್ಕೆ ನಿಂತಾರೆ ಈಕಿನ ಯಾಕೆ ನೋಡ್ತಾರ್ರಿ ಅವರು ಅವನವನ ಹಡ ಮಕ್ಕಳನ್ನ ಹೊರಗಿಟ್ಟು ಓದಿಸಿದ್ರು ತಪ್ಪು ಹೆಚ್ಚಾಗಿ ಓದಿಸಿದ್ರು ತಪ್ಪು ಅವಕ್ಕೆ ಶ್ರೀಮಂತರ ಮನೆ ಹುಡುಗಿ ತಂದು ಮದ್ವೆ ಮಾಡಿದ್ರು ತಪ್ಪು ಮತ್ತು ಇನ್ನೇನು ಆ ಜೀವನ ಮಾಡೋದು ಅಷ್ಟು ಈಸಿ ಇಲ್ಲ ಹೇಳಿ ನೋಡ್ರಿ ನಾನು ಏನು ಹೇಳ್ತೀನಿ ನಾವು ಮಕ್ಕಳನ್ನ ಒಟ್ಟೆ ಯಾವ ಊರಾಗಿಟ್ಟು ಓದಿಸಬಾರ್ದು ಎಟ್ಟರ ಓದ್ಲಿ ಅವ್ರು ನಮ್ಮ ಕಣ್ಣು ಮುಂದೆನೇ ಇಟ್ಕೊಂಡು ಓದಿಸ್ಬೇಕು ಮತ್ತು ಮಕ್ಕಳು ದುಡಿತಾವಂತಂದು ಈ ಊರಿಗೆ ದುಡಿಯಾಕೂ ಕಳಿಸ್ಬಾರ್ದು ನಾವು ಯಾಕಂದ್ರೆ ಅವ್ರಿಗೆ ನಾವು ದುಡಿಯಾಕತ್ತೀವಿ ಅನ್ನೋದು ಒಂದು ಮತ್ತು ಇವರು ಸರಿಯಾಗಿ ನೋಡ್ಕೊಳ್ಳಂಗಿಲ್ಲ ಅನ್ನೋದು ಒಂದು ಭಾವ ಬರ್ತೈತಿ ರೊಕ್ಕ ಆಡಕತ್ತಿದ ತಕ್ಷಣ ಇವ್ರ ಮಾತು ಕೇಳೋದೇ ಇಲ್ಲ ಇವರು ಮುಂಚೆನೇ ಇನ್ನೊಬ್ರ ಮನೆಗೆ ಇನ್ನೊಬ್ರ ಊರಿಗೆ ಇನ್ನೊಬ್ರು ನಂಬಿ ಒಟ್ಟೆ ಎಲ್ಲಿ ಮಕ್ಕಳನ್ನ ಓದಿಸಾಕಿಡಬಾರ್ದು ಅನ್ನಕ್ಕೆ ನೋಡ್ರಿ ನಾ ಹೆಚ್ಚಿನ ಏನಾರು ಓದೋದಿದ್ರು ಹೋಗೋದೇ ಅಲ್ಲ ಕಳಿಸ್ಬಾರ್ದಂತಲ್ಲ ಆಟ 1 ವರ್ಷ 2 ವರ್ಷ ಭಾಳ ಅಂದ್ರೆ ಒಂದು 3 ವರ್ಷ ಆಟ ಮತ್ತೆ ಇಲ್ಲೇ ಕರೆಸಿ ತಿಳಿಸಿ ಹೇಳಿ ಏನೈತೆ ಇಲ್ಲೇ ಹತ್ತಿರದಾಗ ಕೆಲಸ ಮಾಡ್ರಿಪ್ಪ ಮುಂಜಾನೆ ಚಂಜಲ್ ಬರೋಂತ ಮಾಡ್ರಿ ಅಂತೇಳಿ ಯಾವ್ದಾರ ಒಂದು ಹೇಳ್ದಂಗೆ ಕೇಳಂತದು ಬಡವ್ರ ಮನೆದು ತಂದು ಮಾಡಿದ್ರೆ ಅದಕ್ಕೂ ಇಂಥ ಮನೆ ಸಿಕ್ತಲ್ಲ ಅನ್ನೋ ಖುಷಿ ಇರ್ತಿತ್ತು ಏಟಲ್ಲ ಅಂಜಿಕೆ ಆಗಿರ್ತಿದ್ಲು ಮತ್ತು ಇವ್ರನ್ನ ಬಿಟ್ಟು ಹೋದ್ರೆ ಅದಕ್ಕೆ ತವ್ರ ಮನೆ ನೋಡ್ಕೊಳ್ಳೋರಿಲ್ಲ ಅಂತ ನಿರ್ವಹಿಲ್ಲ ಇವ್ರಿಗೆ ಸಾಯ ಮಟ್ಟ ಅನ್ನ ಹಾಕ್ಕೊಂಡಿರ್ತಿತ್ತು ಮಾಡ್ಕೊಂಡು ಆದ್ರೆ ಇವ್ರು ಮಾಡಿದ್ದೇನು ನೀನು ಹೇಳೋದು ಕರೆ ಐತಿ ಬಿಡು ಹೊಲೆ ಬಿಡು ಅದೇನು ಎಷ್ಟು ಮಾತಾಡಿದ್ರು ಮುಗಿತಿರೋದು ನಾ ಒಟ್ಟು ಹೊಲಕ್ಕೆ ಹೋಗ್ಬರ್ತೀನಿ ನಾಷ್ಟ ಏನು ಬ್ಯಾಡ ತಗೊಂಡು ನನಗೆ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಲ್ಲ ನಾಷ್ಟ ಮಾಡಿದ್ದೈತಿ ತಿಂದು ಹೋದ್ರಲ್ಲ ಏನು ಮಾಡಿ ಅದ ಅನ್ನ ಜುಣಕನ ಅಲ್ರಿ ಉಪ್ಪಿಟ್ಟು ಮಾಡೀನಿ ಅದ ಉಪ್ಪಿಟ್ಟಿನ ಮೇಲೆ ಸೇವು ಬೇಡ ನಂಗೆ ಬೇಡ ನಾ ಒಂದೇ ಸಲ ಮಧ್ಯಾಹ್ನ ಉಣ್ತೀನಿ ಹಂಗೇನಾರು ನಂಗೆ ಹೊಟ್ಟೆ ಹಸಿದ್ರೆ ಅಲ್ಲೇ ಒಂದು ಎಳ್ನೀರು ಕೊಸ್ಕೊಂಡು ಕುಡಿತೀನಿ ನಾ ಹೋಗ್ತೀನಿ ಸೂರಿ ನಡಿ ಸಾಲಿಗೆ ತಯಾರಾಗಿ ನಡಿ ನೀನು ನಾ ತಯಾರು ಮಾಡ್ತೀನಿ ಹೋಗ್ರಿ ತಯಾರು ಆಯ್ತು ನಾ ಇನ್ನೊಟ್ಟು ಅಡಿಗೆ ಐತಿ ಮಾಡ್ತೀನಿ